ವಿಚಾರದಲ್ಲಿ ಬಿಜೆಪಿ ಇವತ್ತು ಕೂಡ ಮತ್ತೆ ಪ್ರತಿಭಟನೆಯನ್ನು ಕಂಟಿನ್ಯೂ ಮಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಅವ್ರಿಗೆ ಪ್ರತಿಭಟನೆ ಮಾಡೋಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ಯಾಕೆ ಅಂತಂತಂದರೆ ಇವತ್ತು ದೇಶದಲ್ಲಿ ಇಷ್ಟೊಂದು ಬೆಲೆ ಏರಿಕೆ ಕಾರಣ ಆಗಿದ್ದರೆ ಅದಕ್ಕೆ BJP ಅವರೇ ಕಾರಣ. ಪೆಟ್ರೋಲ್ ಬೆಲೆ ಅವ್ರು ಜಾಸ್ತಿ ಮಾಡಿದ್ದು ಮೊದಲು BJP ಸರ್ಕಾರದವರು. ಸೊ ಈಗ ಎಲೆಕ್ಷನ್ ಹತ್ತಿರ ಬಂದಾಗ ಸ್ವಲ್ಪ ಕಮ್ಮಿ ಮಾಡಿದರು, ಈಗ ಅದನ್ನೇ ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ ಅದು ನಮ್ಮ ರಾಜ್ಯದ ಆರ್ಥಿಕ ಆರೋಗ್ಯಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದಾರೆ. ಬಟ್ ಆದರೆ ಅದಕ್ಕೋಸ್ಕರ ಅದು ಪ್ರತಿಭಟನೆ ಮಾಡುವಂಥ ನೈತಿಕ ಹಕ್ಕಂತೂ ಅವ್ರಿಗಿಲ್ಲ. ಇಲ್ಲ, ನನಗೆ ಅದ್ರ ಬಗ್ಗೆ ಖಂಡಿತ ಗೊತ್ತಿಲ್ಲ. ಯಾಕಂದರೆ ಚನ್ನಪಟ್ಟಣ ಕ್ಷೇತ್ರದ ಗ್ರೌಂಡ್ ರಿಯಾಲಿಟಿ ಬಗ್ಗೆ ನನಗೆ ಸರಿ ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮ ಪಕ್ಷದ ವರಿಷ್ಠರು ಆ ಭಾಗದ ಸ್ಥಳೀಯ ನಾಯಕರನ್ನು ಕರೆದು, ಕಾರ್ಯಕರ್ತರನ್ನು ಕರೆದು ಅದನ್ನು ಮಾತನಾಡಿ ಅಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ಅನ್ನೋದನ್ನು ನೋಡಿ ಅವರು ನಿರ್ಧಾರ ಮಾಡ್ತಾರೆ. ಅದು ಅವ್ರಿಗೆ ಬಿಟ್ಟು. ಡಾಕ್ಟರ್ ಹಾಸನದಲ್ಲಿ ಸೂರಜ್ ರೇವಣ್ಣ ಅವರ ಬಂಧನ ಆಗಿದೆ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ. ಹೌದು, ಬಂಧನ ಆಗಿದೆ. ಸೊ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರೋ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಒಬ್ಬ ಹುಡುಗ. ಸೊ ಹಾಗಾಗಿ ಕಂಪ್ಲೇಂಟ್ನ ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪೊಲೀಸ್ ಅವರು ತೆಗೆದುಕೊಂಡಿದ್ದಾರೆ, ಅದನ್ನ ತನಿಖೆ ಮಾಡ್ತಾರೆ. ಅವ್ರದ್ದು ಏನಾದ್ರು ತಪ್ಪಿದ್ರೆ ಅದಕ್ಕೆ ಶಿಕ್ಷೆ ಕೊಡ್ತಾರೆ. ಯಾಕಂದ್ರೆ ಅವರು ಈಗಾಗಲೇ ಹೇಳ್ತಾ ಇರೋದು ರಾಜಕೀಯ ಷಡ್ಯಂತ್ರ ಇದೆ ಅನ್ನೋಂಥದ್ದು ಸ್ಟೇಟ್ಮೆಂಟ್. ಅವ್ರು ಏನಾದರೂ ಹೇಳಿರಲಿ, ಬಟ್ ಅದು ತನಿಖೆ ಆದ್ಮೇಲೆ ಅದು ಹೊರಗೆ ಬರೋದು ಸತ್ಯ. ಸೊ ಹಾಗಾಗಿ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸ್ತಾರೆ. ತನಿಖೆ ನಡೆದ ಮೇಲೆ ಸತ್ಯ ಹೊರಗೆ ಬರುತ್ತೆ. ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಬಿಜೆಪಿ ಇವತ್ತು ಕೂಡ ಮತ್ತೆ ಪ್ರತಿಭಟನೆಯನ್ನು ಕಂಟಿನ್ಯೂ ಮಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಅವ್ರಿಗೆ ಪ್ರತಿಭಟನೆ ಮಾಡೋಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ಯಾಕೆ ಅಂತಂತಂದರೆ ಇವತ್ತು ದೇಶದಲ್ಲಿ ಇಷ್ಟೊಂದು ಬೆಲೆ ಏರಿಕೆ ಕಾರಣ ಆಗಿದ್ದರೆ ಅದಕ್ಕೆ BJP ಅವರೇ ಕಾರಣ. ಪೆಟ್ರೋಲ್ ಬೆಲೆ ಅವ್ರು ಜಾಸ್ತಿ ಮಾಡಿದ್ದು ಮೊದಲು BJP ಸರ್ಕಾರದವರು. ಸೊ ಈಗ ಎಲೆಕ್ಷನ್ ಹತ್ತಿರ ಬಂದಾಗ ಸ್ವಲ್ಪ ಕಮ್ಮಿ ಮಾಡಿದರು, ಈಗ ಅದನ್ನೇ ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ ಅದು ನಮ್ಮ ರಾಜ್ಯದ ಆರ್ಥಿಕ ಆರೋಗ್ಯಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದಾರೆ. ಬಟ್ ಆದರೆ ಅದಕ್ಕೋಸ್ಕರ ಅದು ಪ್ರತಿಭಟನೆ ಮಾಡುವಂಥ ನೈತಿಕ ಹಕ್ಕಂತೂ ಅವ್ರಿಗಿಲ್ಲ. ಇಲ್ಲ, ನನಗೆ ಅದ್ರ ಬಗ್ಗೆ ಖಂಡಿತ ಗೊತ್ತಿಲ್ಲ. ಯಾಕಂದರೆ ಚನ್ನಪಟ್ಟಣ ಕ್ಷೇತ್ರದ ಗ್ರೌಂಡ್ ರಿಯಾಲಿಟಿ ಬಗ್ಗೆ ನನಗೆ ಸರಿ ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮ ಪಕ್ಷದ ವರಿಷ್ಠರು ಆ ಭಾಗದ ಸ್ಥಳೀಯ ನಾಯಕರನ್ನು ಕರೆದು, ಕಾರ್ಯಕರ್ತರನ್ನು ಕರೆದು ಅದನ್ನು ಮಾತನಾಡಿ ಅಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ಅನ್ನೋದನ್ನು ನೋಡಿ ಅವರು ನಿರ್ಧಾರ ಮಾಡ್ತಾರೆ. ಅದು ಅವ್ರಿಗೆ ಬಿಟ್ಟು. ಡಾಕ್ಟರ್ ಹಾಸನದಲ್ಲಿ ಸೂರಜ್ ರೇವಣ್ಣ ಅವರ ಬಂಧನ ಆಗಿದೆ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ. ಹೌದು, ಬಂಧನ ಆಗಿದೆ. ಸೊ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರೋ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಒಬ್ಬ ಹುಡುಗ. ಸೊ ಹಾಗಾಗಿ ಕಂಪ್ಲೇಂಟ್ನ ಪೊಲೀಸ್ ಅವರು ತೆಗೆದುಕೊಂಡಿದ್ದಾರೆ, ಅದನ್ನು ತನಿಖೆ ಮಾಡ್ತಾರೆ. ಅವ್ರದ್ದು ಏನಾದ್ರು ತಪ್ಪಿದ್ರೆ ಅದಕ್ಕೆ ಶಿಕ್ಷೆ ಕೊಡ್ತಾರೆ. ಯಾಕಂದ್ರೆ ಅವರು ಈಗಾಗಲೇ ಹೇಳ್ತಾ ಇರೋದು ರಾಜಕೀಯ ಷಡ್ಯಂತ್ರ ಇದೆ ಅನ್ನೋಂಥದ್ದು ಸ್ಟೇಟ್ಮೆಂಟ್. ಅವ್ರು ಏನಾದರೂ ಹೇಳಿರಲಿ, ಬಟ್ ಅದು ತನಿಖೆ ಆದ್ಮೇಲೆ ಅದು ಹೊರಗೆ ಬರೋದು ಸತ್ಯ. ಸೊ ಹಾಗಾಗಿ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸ್ತಾರೆ. ತನಿಖೆ ನಡೆದ ಮೇಲೆ ಸತ್ಯ ಹೊರಗೆ ಬರುತ್ತೆ.